ಇತ್ತೀಚಿನ ದಿನಗಳಲ್ಲಿ ಒಂದು ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಮತಾಂತರ ಹೆಚ್ಚಾಗಿ ನಡೀತಾ ಇರೋದು ಭಾರತದಲ್ಲಿ. ಈಗ ಮತಾಂತರಕ್ಕೆ ಪ್ರಚೋದನೆ ನೀಡ್ತಾ ಇದ್ದಂತ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಬಾಗಲಕೋಟೆ ಪೊಲೀಸರು. ನೋಡಿ, ಮತಾಂತರಕ್ಕೆ ಪ್ರಚೋದನೆ ನೀಡ್ತಾ ಇದ್ದಂತ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಬಾಗಲಕೋಟೆಯ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಹಣ, ವಾಹನ, ದುಬೈನಲ್ಲಿ ಕೆಲಸ ಕೊಡಿಸುವ ಆಮಿಷವನ್ನ ಒಡ್ಡಿದ್ದಾರಂತ ನೋಡಿ. ಮುಸ್ತಫಾ, ಅಲಿಸಾಬ್, ಸುಲೇಮಾನ್ ಆಮಿಷ ಆರೋಪ ಅಂದ್ರೆ ಅವ್ರ ಮೇಲಿದೆ ಆರೋಪ. ಈ ಮೂವರನ್ನ ವಶಕ್ಕೆ ಪಡೆದು ಜಮಖಂಡಿ ಗ್ರಾಮೀಣ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ರಮೇಶ್ ನಾಬಿ ಎಂಬುವರ ದೂರಿನ ಮೇಲೆ ಇವರನ್ನ ಅರೆಸ್ಟ್ ಮಾಡಿರೋದು. ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಪ್ರತಿನಿತ್ಯವೂ ಕೂಡ ಈ ರೀತಿಯಾದಂಥ ಘಟನೆಗಳನ್ನು ನಾವು ಗಮನಿಸ್ತಾನೇ ಇದ್ದೀವಿ. ಯಾಕೆ ಅಂತ ಹೇಳಿದರೆ, ಈ ಒಂದಿಷ್ಟು ಬಡ ವರ್ಗದ ಜನರಿಗೆ ಏನು ಮಾಡ್ತಾರೆ ಇವರು, ಹಣ ಕೊಡ್ತೀವಿ, ನಿಮಗೆ ಮನೆ ಕಟ್ಟಿಸ್ಕೊಡ್ತೀವಿ, ನಿಮಗೆ ದುಬೈನಲ್ಲೋ ಅಥವಾ ಇನ್ನೆಲ್ಲೋ ಒಂದು ಕೆಲಸ ಕೊಡಿಸ್ಕೊಡ್ತೀವಿ, ಈ ರೀತಿಯಾಗಿ ಆಮಿಷವನ್ನು ಒಡ್ಡಿ ಅವರನ್ನು ಬೇರೆ ಧರ್ಮಕ್ಕೆ ಮತಾಂತರ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಪ್ರತಿನಿತ್ಯ. ಆ ದೇವರ ಆರಾಧನೆ ಮಾಡಕತ್ತೆ ಏನ್ರಿ ದೇವ್ರದ ಸೃಷ್ಟಿ ನಮ್ಮ ಜೀವನ ಉದ್ದೇಶವೇನು? ನಮ್ಮ ಜೀವನ ಉದ್ದೇಶ ಅಂತ ಹೇಳ್ರಣ, ಈಗ ಪ್ರಪಂಚದಾಗ ಬಂದೀವ್ರಿ ನಾವು. ಆ ಸೃಷ್ಟಿಕರ್ತ ನಮ್ಗೆಲ್ಲರೂ ಸೃಷ್ಟಿ ಮಾಡಿದಾನ್ರಿ. ನಮಗೆಲ್ಲರೂ ಸೃಷ್ಟಿ ಮಾಡಿದಾನ, ಅದೊಂದು ಉದ್ದೇಶ ಇರ್ಬೇಕಲ್ರಿ. ಉದ್ದೇಶ ಇಲ್ಲ ಅಂದ್ರೆ ಈಗ ಜನನ ಅದ, ಮರಣ ಆದ್ರಿ. ಜನನ ಹಾಕಿ ಮರಣ ಹಾಕಿ ಅದ್ರ ನಡಬರ್ಕೆ ಉದ್ದೇಶ ಇರ್ಬೇಕಲ್ರಿ. ಈಗ ಸೂರ್ಯ ಅದಾನ, ಸೂರ್ಯ ಬೆಳಕು ಕೊಡ್ತಾನ, ಒಂದು ಉದ್ದೇಶ ಅದ. ಆ ದೇವ್ರ ಸೂರ್ಯನ ಸೃಷ್ಟಿ ಮಾಡ್ಯಾನ, ಒಂದು ಉದ್ದೇಶ ಅದ. ಅದೇ ತರ ಮಾನವರು ಸೃಷ್ಟಿ ಮಾಡ್ಯಾನ, ಅದರಿಂದ ಒಂದು ಉದ್ದೇಶ ಇಟ್ಟಿದ್ದಾನ ಆ ದೇವ್ರು. ಏನ್ ಉದ್ದೇಶ ಇರ್ಬೋದು ಹೇಳಿ? ಏನ್ ಉದ್ದೇಶ ಇರ್ಬೋದು ಹೇಳಿ? ಏನ್ ಉದ್ದೇಶ ಏನೈತ್ರಿ? ಒಂದು ಉದ್ದೇಶ ಇರ್ಬೋದಲ್ರಿ. ಪುರಾಣಲ್ಲಿ ಆ ದೇವ್ರು ಹೇಳ್ತಾನೆ, ಒಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸಾ ಇಲ್ಲಾ ಲಿಯಬ್ದುನ್ ಅಂತ ಹೇಳಿ. ಆ ದೇವ್ರು ಮಾನವರನ್ನು ಮತ್ತು ಜಿನ್ನಗಳನ್ನು ಸೃಷ್ಟಿ ಮಾಡಿದಾನೆ. ಏನಕ್ಕೆ ಸೃಷ್ಟಿ ಮಾಡಿದಾನೆ ಅಂದ್ರೆ ಆ ದೇವ್ರ ಆರಾಧನೆ ಮಾಡಕತ್ತೇಳಿ. ಏನ್ರಿ ದೇವ್ರದ ಸೃಷ್ಟಿ ನಮ್ಮ ಜೀವನ ಉದ್ದೇಶವೇನು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಅಶೋಕ್. ಅಶೋಕ್, ಮತಾಂತರ ನಡೀತಾ ಇದೆ ಅಂತ ಹೇಳಿ ಹೆಂಗ್ ಗೊತ್ತಾಯ್ತು? ಅಶೋಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮತಾಂತರ ಯಾವಾಗ ಇವರು ಆ ಒಂದು ಪ್ರಯತ್ನ ಪಟ್ಟಿದ್ದು ಮತ್ತು ಇದು ಹೆಂಗ್ ಗೊತ್ತಾಯ್ತು? ಯಾರು ಇದನ್ನ ತಡೆ ಹಿಡಿದ್ರು? ಸಂಪರ್ಕ ಕಡಿತಗೊಂಡಿದೆ, ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಈ ರೀತಿಯಾದಂತ ಘಟನೆಗಳು ಮತ್ತೆ ಮರುಕಳಿಸಬಾರದು. ಅದರಲ್ಲೂ ಈ ಹಣ ಕೊಟ್ಟು ಆಮಿಷ ಒಡ್ಡಿ ನಿಮಗೆ ಕಾರ್ ಕೊಡ್ತೀವಿ, ಮನೆ ಕಟ್ಕೊಡ್ತೀವಿ, ದುಬೈನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಆಮಿಷ ಒಡ್ಡಿ ಇವರು ತಮ್ಮ ತಮ್ಮ ಧರ್ಮಗಳಿಗೆ ಮತಾಂತರ ಮಾಡ್ಕೊಳ್ತಾ ಇರೋದು ಎಷ್ಟು ಸರಿ? ಇದು ದೊಡ್ಡ ತಪ್ಪು. ಈ ರೀತಿಯಾಗಿ ಆಗಬಾರ್ದು. ಹಾಗಾಗಿನೇ ದೂರಿನ ಆಧಾರದ ಮೇಲೆ ಈಗ ಮೂವರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಪೊಲೀಸ್ನವರು.